ಗುಡ್ ಮಾರ್ನಿಂಗ್ ಟು ಆಲ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ನನ್ನ ಹಸ್ಬೆಂಡ್ ಅವರ ಡಿಪಾರ್ಟ್ಮೆಂಟಿಂದ ಒಂದು ಡ್ರಾಮಾ ಇದೆ. ಸೊ ನಾವೆಲ್ಲರೂ ಅಲ್ಲಿಗೆ ಹೊರಟಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ಸ್ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್ಡ್. ಬೈ. ಶ್ರೇಯಂಗೆ ಇವತ್ತು ಎಕ್ಸಾಮ್ಸ್ ಇದ್ದಿದ್ದರಿಂದ ಅವಳನ್ನು ಎಕ್ಸಾಮ್ ಸೆಂಟರ್ಗೆ ಡ್ರಾಪ್ ಮಾಡಿ ಆಮೇಲೆ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ ಡ್ರಾಮಾಗೆ ಬಂದಿದ್ವಿ. ನಾವು ಸ್ವಲ್ಪ ಬೇಗನೆ ಹೋಗಿದ್ದರಿಂದ ಅಲ್ಲಿ ಇನ್ನೂ ಯಾರೂ ಅಷ್ಟಾಗಿ ಜನ ಬಂದಿರಲಿಲ್ಲ. ಮಕ್ಕಳು ನೋಡಿ ತಿಲ್ಲಕ್ ಹಿತ್ವಿಕ್ಕಿಬ್ರು ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ನಾವು ಊಟ ಅಲ್ಲೇ ಮುಗಿಸ್ಕೊಂಡು ಬಂದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಬಟ್ ಎಕ್ಸಾಮ್ಸಿಂದ ಕರ್ಕೊಂಬಂದಮೇಲೆ ಅವಳು ಸ್ಕೂಲಿಗೆ ಹೋಗಿರ್ತಾಳೆ. ಸಂಜೆ ಹಾಗೆ ಅವರು ಸ್ಕೂಲಿಂದ ಕಳಿಸ್ತಾರೆ. ಸೊ ಅವಳಿಗೆ ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಬ್ರೋಕೊಲಿ ಸೂಪ್ ಮಾಡಿ ಕೊಟ್ಟೆ ಅವಳಿಗೆ. ಏನಿಲ್ಲ, ಇದು ತುಂಬ ಸಿಂಪಲಾಗಿ ಮಾಡ್ಬೋದು. ಬಟ್ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಬ್ರೋಕೊಲಿ ಸೂಪು ಮತ್ತು ಬ್ರೋಕೊಲಿ ಕೊಡೋದ್ರಿಂದ ಅವರ ಮೆಮೊರಿ ಪವರ್ ಮತ್ತು ಬ್ರೈನ್ ಫಂಕ್ಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಕೆ, ವಿಟಮಿನ್ ಸಿ ತುಂಬ ರಿಚ್ ಆಗಿರುತ್ತೆ. ತುಂಬಾ ಹೆಲ್ತ್ಗೆ, ಬ್ರೈನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ನಾನು ಬ್ರೋಕೊಲಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು. ಅದಕ್ಕೆ ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು, ಒಂದು 10 ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡು ಬೇಯಿಸ್ಕೊಂಡು, ಒಂದು ಬೇ ಲೀಫ್ ಹಾಕ್ಕೊಂಡು ಬೇಯಿಸ್ಕೊಂಡು, ಬೇ ಲೀಫ್ನ ತೆಗೆದುಬಿಟ್ಟಿದ್ದೆ. ಇನ್ನು ಮಿಕ್ಕಿದನ್ನೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕಾರ್ನ್ಫ್ಲೋರ್ನ ಯೂಸ್ ಮಾಡಿಲ್ಲ. ಜೋಳದ ಹಿಟ್ಟು, ಜೋಳದ ರೊಟ್ಟಿ ಮಾಡ್ತೀವಲ್ಲ, ಆ ಜೋಳದ ರೊಟ್ಟಿ ಹಿಟ್ಟನ್ನು 1 ಸ್ಪೂನ್ ಹಾಕಿ ಕಲಿಸ್ಕೊಂಡು ತುಪ್ಪನ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಲಸಿಟ್ಕೊಂಡಿದ್ದಂಥ ಸ್ಲರಿನ ಹಾಕಿ ಸ್ವಲ್ಪ ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ಕೊಂಡು ನಂತರ ನಾವು ಬ್ರೋಕೊಲಿ ಮಿಕ್ಸ್ಚರ್ ಇರುತ್ತಲ್ಲ, ಈರುಳ್ಳಿ, ಬೆಳ್ಳುಳ್ಳಿ,
ಟೊಮ್ಯಾಟೊ ಹಾಕೋದನ್ನು ಮರಿಬೇಡಿ. 2ರಿಂದ 3 ಮೀಡಿಯಮ್ ಸೈಜ್ ಟೊಮ್ಯಾಟೊ ಇದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಎಕ್ಸ್ಟ್ರಾ ನಾನು ಹುಣಸೆ ಹಣ್ಣಿನ ರಸ ಏನು ಹಾಕ್ಕೊಳ್ಳೋದಿಲ್ಲ. ಇಷ್ಟೆಲ್ಲ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಬಸಿದ್ದೀನಿ. ಈಗ ಪ್ರೆಷರ್ ಹೋಗಿದೆ. ಓಪನ್ ಮಾಡಿ ನೋಡಿದ್ರೆ ಈ ರೀತಿ ರೆಡಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಮಸ್ಕೊಳ್ಳೋದಷ್ಟೇ. ತುಂಬ ಮಿಕ್ಸಿಗೆಲ್ಲ ಏನು ಹಾಕ್ಕೊಂಡಿಲ್ಲ ನಾನು. ಕೈಯಲ್ಲೇ ಚೆನ್ನಾಗಿ ಮಸ್ಕೊಂಡ್ರೆ ನೀಟಾಗಿ ಮ್ಯಾಶ್ ಆಗುತ್ತೆ. ಅದನ್ನು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಕುದಿಸೋಕೆ ಮುಂಚೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದನ್ನು ಹಾಕ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಏನೇ ಕುಕ್ಕರಲ್ಲಿ ಬೇಯಿಸಿದ್ರೂ ಕೂಡ ಆ ಸಾಂಬಾರು ಪುಡಿದು ಅದೆಲ್ಲ ಸ್ಮೆಲ್ಲು ನಾವು ಲಿಡ್ ಕ್ಲೋಸ್ ಮಾಡ್ದೇ ಕುದಿಸ್ಕೊಂಡಾಗ ಅದು ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇವರೆಲ್ಲ ಸಾರು ಘಮ ಘಮ ಅಂತ ರೆಡಿಯಾಗತ್ತೆ. ಸೊ ಸಾರು ರೆಡಿಯಾಗಿದೆ. ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ತುಪ್ಪ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಮಾಡ್ಕೊತೀನಿ. ಅದನ್ನು ಒಗ್ಗರಣೆ ಮಾಡಿದ್ದನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಬೇಕು. ಈ ಥರ ತುಂಬ ರುಚಿಯಾಗಿರುತ್ತೆ. ಹಾಗೆ ನಾನು ಸಾರು ರೆಡಿಯಾಗಿದೆ. ಈಗ ಅದಕ್ಕೆ ನಾನು ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ವಿ. ಹಾಗೆ ಕಡಲೆಬೇಳೆ ನೆನೆಸಿಟ್ಟಿದ್ದೆ, ಕಡಲೆಬೇಳೆ ವಡೆ ಮಾಡೋಣ ಅಂತ. ಅದಕ್ಕೆ ನಾನು ಒಂದು 250 ಗ್ರಾಮಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದಕ್ಕೆ. ಹಾಗೆ 2 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಉಪ್ಪು, ಕಲ್ಲುಪ್ಪು ತೊಗೊಂಡಿದ್ದೀನಿ, ಹಾಗೆ ಒಂದು ಬೆಳ್ಳುಳ್ಳಿ, ಆಮೇಲೆ 4ರಿಂದ 5 ಹಸಿಮೆಣಸಿನ್ಕಾಯಿ, ಹಾಗೆ 2 ಇಂಚು ಶುಂಠಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಸ್ವಲ್ಪ ಕಡಲೆಬೇಳೆನ ಹಾಕಿ ನೈಸ್ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಚೆನ್ನಾಗಿ ನುಣ್ಣಗಾಗಬೇಕು. ಎಲ್ಲ ಬೇಳೆನೂ ಒಂದೇ ಸತಿ ಹಾಕ್ಕೊಂಬಿಟ್ರೆ ಅದು ಮಸಾಲ ಪದಾರ್ಥಗಳು ನುಣ್ಣಗಾಗಲ್ಲ, ಟೇಸ್ಟು ಬಾಯಿಗೆ ಸಿಗೋದು ಹಾಗಾಗತ್ತೆ. ಸೊ ಅದರಿಂದ ಮೊದಲೇ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡು ತೆಗೆದು ನಂತರ ಮಿಕ್ಕಿದ ಕಡಲೆಬೇಳೆನ ಹಾಕಿ ರುಬ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ನುಣ್ಣಗೆ ರುಬ್ಬಿದ್ರೆ ಇದು ಅಷ್ಟು ಕ್ರಿಸ್ಪಿ ಅನಿಸಲ್ಲ. ಸ್ವಲ್ಪ ಕಡಲೆಬೇಳೆನ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಬ್ಬಕ್ಕಿ ಸೊಪ್ಪು ಒಂದು ಅರ್ಧ ಕಟ್ಟು, ಹಾಗೆ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು, ಈರುಳ್ಳಿ ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿ ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಈ ರೀತಿ ಕರಿಯೋದು ಅಷ್ಟೇ. ತುಂಬಾ ಸಿಂಪಲ್ಲಾಗಿ ತುಂಬಾ ರುಚಿಕರವಾಗಿ ಇರುತ್ತೆ ಕಡಲೆಬೇಳೆ ವಡೆ. ಯಾರಿಗೆ ತಾನೇ ಗೊತ್ತಿಲ್ಲ ಅಲ್ವಾ? ಎಲ್ಲರೂ ಖಂಡಿತವಾಗ್ಲೂ ಮಾಡ್ತಾರೆ. ಬಟ್ ಈ ಕೆಲವೊಂದು ಟಿಪ್ಸು ಅಂದರೆ ಮಸಾಲಾನ ಫಸ್ಟೇ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ನಂತರ ಮಾಡಿದ್ರೆ ನಮಗೆ ಬಾಯಿಗೆ ಹಾಗಾಗಿ ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಸಿಂಪಲ್, ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಕಡಲೆಬೇಳೆ ವಡೆ. ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನನ್ನ ಮೇಲೆ ಕಡಲೆಬೇಳೆನ ಸ್ವಲ್ಪ ಹಾಕಿ ಕಲಸಿರೋದ್ರಿಂದ ನೋಡಿ ಅಲ್ಲಿ ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ಅದು ತುಂಬ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಈ ರೀತಿ ಇರುತ್ತೆ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು, ತುಂಬ ಎಂಗೇಜಿಂಗಾಗಿ ಇವತ್ತಿನ ದಿನ ಎಲ್ಲ ಕಳೀತು, ತುಂಬ ಆರಾಮಾಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.